ಆಗ್ತೇನೆ, ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಆಗ್ತೇನೆ, ಮತ್ತೊಂದು ಆಗ್ತೇನೆ ಅಂತ. ಸರಿ, ಅದನ್ನೀಗ ಹೇಗಾಗಬೇಕು ಅಂತ ನಾವು ಇನ್ನೂ ಕನಸು ಕಾಣಬೇಕು, ಅಲ್ಲಿ ಕ್ಲಾರಿಟಿ ತಗೊಂಡ್ಬರ್ಬೇಕು ಅಂತ ಹೇಳಿದೆ ನಾನು. ಹೌದಲ್ಲ? ಕ್ಲಾರಿಟಿ ತಗೊಂಡ್ಬರ್ತೀರಲ್ಲ? ಈಗ ನಿಮ್ಮ ಕನಸಲ್ಲಿ ಏನೇನುಂಟು, ಮಕ್ಕಳಿಗೆ ಏನೋ ಆಗಬೇಕು ಅಂತ ಕನಸಿರ್ತದೆ. ಪೇರೆಂಟ್ಸ್ ಕೂಡ ಏನು ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ಮಗು ನಿಮ್ಮ ಹತ್ರ ಬಂದು ನನಗೆ ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ, ಸರಿ ನೀನು ಇಂಜಿನಿಯರ್ ಆಗು ಅಂತ ಹೇಳೋದಲ್ಲ, ನೀವು ಅಲ್ಲೊಂದು ಪ್ರಶ್ನೆ ಕೇಳಿ, ಯಾವ ಇಂಜಿನಿಯರ್ ಆಗಬೇಕು ಕೇಳಿ. ಮಗು ಅಲ್ಲಿ ಕ್ಲಾರಿಟಿ ಪಡ್ಕೊಳ್ಬೇಕು, ನಾನು ಇದೇ ಇಂಜಿನಿಯರ್ ಆಗ್ತೇನೆ ಅಂತ. ಈಗ ನಾವು ಯಾವಾಗಲೂ ಹೇಳ್ತೇವೆ, SSLC ಬಂದಾಗ ಇದು ದೊಡ್ಡ ಡೈವರ್ಷನ್ ಇರುವಂಥ ಸಮಯ, ನೀವು ಚಂದ ಮಾಡಿ ಓದಬೇಕು, 90% ತೆಗಿಬೇಕು, 98% ಮಾರ್ಕ್ ತೆಗಿಬೇಕು, ಇದೆಲ್ಲ ನಾವು ಹೇಳ್ತೇವೆ. ಮಕ್ಕಳಿಗೂ ಕೂಡ ಅಲ್ಲೊಂದು ಕನ್ಫ್ಯೂಷನ್ ಇರ್ತದೆ. ಬೆಳಿಗ್ಗೆ ಮೋಹನ್ ಆಳ್ವರು ಮಾತಾಡ್ತಾ ಹೇಳಿದರು, ನಾನು ಕಾಮರ್ಸ್ಗೆ ಹೋಗ್ಬೇಕಾ ಅಂತ ಡೌಟ್, ಸೈನ್ಸಿಗೆ ಹೋಗ್ಬೇಕಾ ಅಂತ ಹೇಳಿ ಕನ್ಫ್ಯೂಷನ್, ಗೊಂದಲ, ಆರ್ಟ್ಸಿಗೆ ಹೋಗ್ಬೇಕಾ ಅಂತ ಹೇಳಿ ಕನ್ಫ್ಯೂಷನ್. ಅದಕ್ಕೆ ಒಂದಷ್ಟು ಜನ ಹೇಳ್ತಾರೆ, ಓ ನೀನು 98% ತೆಗೆದಿದ್ದಿ, ನೀನು ಸೈನ್ಸ್ ಮಾಡು. ಇದು ನಾನು ಯಾವಾಗಲೂ ಹೋದಾಗ ಕೇಳುವ ಪ್ರಶ್ನೆ. 98% ನೀವು ಸ್ಕೋರ್ ಮಾಡಿದರೆ ಸೈನ್ಸಿಗೆ ಹೋಗಬೇಕು ಅಂತ ಯಾರು ಹೇಳಿದ್ದು? ಎಲ್ಲಿ ಹೇಳಿದ್ದಾರೆ? ಇದು ಪೂರ್ವಾಗ್ರಹ ಪೀಡಿತ ನಿರ್ಧಾರ ಅಲ್ವಾ ಒಂದು? ಇದನ್ನು ಫಸ್ಟ್ ತಲೆಯಿಂದ ತೆಗೆದಾಕಿ. 100ಗೆ 100% ಮಾರ್ಕ್ ತೆಗೆದ್ರು ಕೂಡ ಸೈನ್ಸಿಗೆ ಹೋಗಬೇಕಂತ ಏನಿಲ್ಲ. ಮಕ್ಕಳ ಆಸಕ್ತಿ ಏನು ಅಂತ ಮೊದಲು ನಾವು ಐಡೆಂಟಿಫೈ ಮಾಡಬೇಕು. ಕ್ಲಾರಿಟಿಯನ್ನು ಕಂಡುಕೊಳ್ಳೋದು ಅಂತ ಹೇಳಿದ್ರೆ ಹಾಗೆ.